ಆತ್ಮೀಯ ಬಂಧುಗಳೇ, ನಾವು ಆಧ್ಯಾತ್ಮಿಕ ವಿಷಯಗಳನ್ನು ಓದುವಾಗ, ಕೇಳುವಾಗ ಮತ್ತೆ ಮತ್ತೆ ಒಂದು ವಿಷಯ ಪ್ರಸ್ತಾಪವಾಗ್ತಾ ಇರ್ತದೆ. ಏನಂತಂದರೆ, ಇದು ಜಗತ್ತು ಭಗವಂತನ ಮಾಯೆ ಅಂತ. ಈ ಮಾಯೆಯಿಂದ ಪಾರಾಗುವುದೇ ಮುಕ್ತಿ ಅನ್ನುವಂಥ ವಿಷಯಗಳನ್ನು ಕೇಳ್ತಾ ಇರ್ತೇವೆ. ಆವಾಗ ಈ ಮಾಯೆಯ ಕುರಿತಾದಂಥ ಮಾತುಗಳು ಬರ್ತಾ ಇರ್ತವೆ. ಹಾಗಾದರೆ ನಿಜಕ್ಕೂ ಇದು ಮಾಯೆ ಅಂದರೆ ಏನು? ಇದು ಹೇಗೆ ಕೆಲಸ ಮಾಡುತ್ತೆ, ಅದರ ಸೃಷ್ಟಿ ಹೇಗೆ ಆಯಿತು ಅನ್ನುವಂಥ ವಿಷಯಗಳನ್ನು ನಾವು ತಿಳ್ಕೊಂಡಿಲ್ಲ. ಹಾಗಾಗಿ ಅದರಿಂದ ಪಾರಾಗುವುದಕ್ಕೆ ನಮಗೆ ಗೊತ್ತಾಗುವುದಿಲ್ಲ. ಪಾರಾಗುವುದರ ಬದಲಾಗಿ ಮತ್ತೆ ನಾವು ಮಾಯೆಯ ಸುಳಿಯೊಳಗೆ ಸಿಕ್ಕಿ ಹಾಕಿಕೊಂಡು ನಮ್ಮ ಜೀವನದ ಮೂಲ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದರಲ್ಲಿ ನಾವು ವಿಫಲರಾಗ್ತೇವೆ. ಹಾಗಾಗಿ ಮಾಯೆ ಅಂದರೆ ಏನು? ಮಾಯೆ ಅಂದರೆ ಸತ್ಯವನ್ನು ಅರಿಯಲು, ಅನುಭವಿಸಲು ಇರುವ ತಡೆ, ಪರದೆ. ಮಾಯೆಯ ಸ್ವರೂಪ ತಿಳಿಯಾಗಿಯೂ ಇದೆ, ದಟ್ಟವಾಗಿಯೂ ಇದೆ. ಅದು ಕೂಡ ಸತ್ಯ ಸ್ವರೂಪನಾದ ಭಗವಂತನಂತೆ ಅತಿ ಸೂಕ್ಷ್ಮ. ದೇವರು ನಮಗೆ ಹೇಗೆ ಕಣ್ಣಿಗೆ ಕಾಣುವುದಿಲ್ಲವೋ ಹಾಗೆ ಈ ಮಾಯೆಯು ಕೂಡ ಅದು ಕಾಣುವುದಿಲ್ಲ. ಅದು ಕೂಡ ಸ್ಥೂಲ ರೂಪದಲ್ಲಿಲ್ಲ, ಸೂಕ್ಷ್ಮ ರೂಪದಲ್ಲೇ ಇದೆ. ಅದು ನೇರವಾಗಿ ನಮ್ಮ ಅಂತರಂಗದ ಭಾವಕೋಶಕ್ಕೆ ಸಂಬಂಧಿಸಿದಂಥದ್ದು. ಅದು ಮತ್ತು ಈ ಮಾಯೆಯನ್ನು ಸೃಷ್ಟಿ ಮಾಡಿದ್ದಾರೆಂದರೆ ಸ್ವಯಂ ಭಗವಂತನೇ ಇದನ್ನು ಸೃಷ್ಟಿ ಮಾಡಿದ್ದಾನೆ. ಜೀವಾತ್ಮ ಮತ್ತು ಪರಮಾತ್ಮರ ಮಧ್ಯೆ ಇದು ಇರುವಂಥದ್ದು. ಜೀವಾತ್ಮನಿಗೆ ಪರಮಾತ್ಮ ಕಾಣದಂತೆ ಮಧ್ಯೆ ಇದು ತಡೆಯಾಗಿ ನಿಂತಿದೆ. ಹೇಗೆ ಅಂತೇಳಿ ಶ್ರೀರಾಮಕೃಷ್ಣರು ಒಂದು ಅತ್ಯಂತ ಸರಳವಾದ ಉಪಮೆಯನ್ನು ಕೊಡ್ತಾ ಇದ್ರು. ವನವಾಸದಲ್ಲಿದ್ದಾಗ ಶ್ರೀರಾಮ, ಲಕ್ಷ್ಮಣ ಮತ್ತು ಸೀತೆ ಹೋಗ್ತಿರ್ಬೇಕಾದ್ರೆ ಮುಂದೆ ಶ್ರೀರಾಮ ಹೋಗ್ತಾ ಇದ್ದ. ಅವನ ಹಿಂದೆ ಸೀತಾದೇವಿ, ಸೀತಾದೇವಿಯ ಹಿಂದೆ ಲಕ್ಷ್ಮಣ ಇರ್ತಾ ಇದ್ದ ಅಂತ. ಈಗ ಲಕ್ಷ್ಮಣ ಜೀವಾತ್ಮ ಇದ್ದ ಹಾಗೆ, ರಾಮ ಪರಮಾತ್ಮನ ನೋಡೋದಕ್ಕೆ ಮಧ್ಯೆ ಸೀತೆ ಅಲ್ಲಿ ಅಡ್ಡಿಯಾಗಿದ್ದಾಳೆ ಅಂತ. ಹಾಗೆ ಈ ಮಾಯೆ ಅಂತಕ್ಕಂಥದ್ದು ಜೀವಾತ್ಮ ಮತ್ತು ಪರಮಾತ್ಮರ ಮಧ್ಯೆ ಇರ್ತಕ್ಕಂಥದ್ದು ಪರದೆ. ಅದು ಹೇಗಿದೆ ಅಂತಂದರೆ ತುಂಬ ತೆಳುವಾಗಿಯೂ ಇದೆ ಮತ್ತು ದಟ್ಟವಾಗಿಯೂ ಇದೆ ಅಂತ. ಅದನ್ನು ಅವರವರ ಜೀವಿಗಳು ಯಾವ್ಯಾವ ಸ್ಥಿತಿಯಲ್ಲಿ ಅದನ್ನು ಅನುಭವಿಸ್ತಿರ್ತಾರೋ ಆವಾಗ ಅದು ಅನುಭವಕ್ಕೆ ಬರುವಂಥದ್ದು. ಈ ಮಾಯೆ ಕುರಿತಾಗಿ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ದೈವೀ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ. ದೈವೀ ಹೇಷ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವ ಏ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಈ ತ್ರಿಗುಣಮಯವಾದಂಥ ನನ್ನ ಈ ದೈವೀ ಮಾಯೆಯನ್ನು ದಾಟುವುದು ಅವಶ್ಯ ಅಂತ ಹೇಳ್ತಾರೆ. ಆದರೆ ದಾಟೋದಕ್ಕೆ ಏನು ಮಾಡಬೇಕು? ನನ್ನನ್ನೇ ಯಾರು ಆಶ್ರಯಿಸುತ್ತಾರೋ, ನನ್ನಲ್ಲೇ ಯಾರು ಶರಣಾಗತರಾಗ್ತಾರೋ ಅವರು ಮಾಯೆಯನ್ನು ದಾಟ್ತಾರೆ ಅಂತ ಇದರ ಅರ್ಥ. ಇಲ್ಲಿ ಭಗವಂತ ನಮಗೆ 5 ವಿಷಯಗಳನ್ನು ಸ್ಪಷ್ಟ ಮಾಡ್ತಾ ಇದ್ದಾನೆ. ಏನಂತಂದರೆ, ಮಾಯೆಯು ದೈವ ಸಂಬಂಧವಾದದ್ದು, ಅಂದರೆ ದೈವದಿಂದ ನಿರ್ಮಿತವಾದಂಥದ್ದು. ಎರಡನೇದು ಸತ್ವ, ರಜಸ್ಸು, ತಮಸ್ಸುಗಳಿಂದ, ಅಂದರೆ ಗುಣಾತ್ಮಕ, ಗುಣಮಯಿ ಅಂತ ಹೇಳಿದ್ರಲ್ಲ ಅಲ್ಲಿ ತ್ರಿಗುಣಾತ್ಮಕವಾದದ್ದು. ಮೂರನೇದು ಭಗವಂತನಿಗೆ ಅಧೀನವಾಗಿತ್ತು. ಭಗವಂತನೇ ಅದನ್ನು ಸೃಷ್ಟಿ ಮಾಡಿದ್ರಿಂದ, ಭಗವಂತನಿಂದಲೇ ಬಂದಿದ್ದರಿಂದ ಅವನಿಗೆ ಅದು ಅಧೀನವಾಗಿರ್ತದೆ. ನಾಲ್ಕನೇದು ದಾಟಲು ಕಷ್ಟಕರವಾದದ್ದು. ಯಾರಿಗೆ? ಜೀವಿಗಳಿಗೆ. ಐದನೇದು ಅವನನ್ನೇ ಯಾರು ಆಶ್ರಯಿಸುತ್ತಾರೋ, ಅಂದರೆ ಶರಣಾಗತರಾಗ್ತಾರೋ ಅವರು ಅದನ್ನು ದಾಟ್ತಾರೆ ಅಂತ. ಹೀಗೆ 5 ವಿಷಯಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾನೆ. ಇವುಗಳನ್ನು ನಾವು ಕುರಿತಾಗಿ
ಚಿಂತನೆ ಮಾಡಿದಾಗ ಹಾಗಾದರೆ ಈ ಮಾಯೆಯಿಂದ ದಾಟುವುದು ಹೇಗೆ, ಈ ಮಾಯೆಯಿಂದ ಪಾರಾಗುವುದು ಹೇಗೆ ಅಂತ ಶ್ರೀಕೃಷ್ಣನೇ ನಮಗೆ ಉಪಾಯವನ್ನು ಹೇಳಿಕೊಟ್ಟಿದ್ದಾನೆ. ಏನಂತಂದರೆ ಅವನಲ್ಲಿ ನಾವು ಶರಣಾಗತರಾಗುವುದು. ಬಹಳ ಜನರಿಗೆ ಇದು ಕೂಡ ಅರ್ಥ ಆಗೋದಿಲ್ಲ. ಹೇಗೆ ಶರಣಾಗತ ಅಂದರೆ ಏನು ಮಾಡೋದು, ಯಾವ ರೀತಿಯಾಗಿ ಮಾಡಿದರೆ ಶರಣಾಗತರಾದ ಹಾಗೆ ಆಗತ್ತೆ ಮತ್ತು ಆ ಮಾಯೆಯಿಂದ ನಾವು ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ. ಅದಕ್ಕೆ ಶ್ರೀರಾಮಕೃಷ್ಣರೇ ಎಂತೆಂಥ ಅದ್ಭುತವಾದಂಥ ವಿಚಾರಗಳನ್ನು, ಅತ್ಯಂತ ಕಠಿಣವಾದಂಥ ಉಪನಿಷತ್ ಶಾಸ್ತ್ರಗಳ ಮಾತುಗಳನ್ನು ಶ್ರೀರಾಮಕೃಷ್ಣರು ಅತ್ಯಂತ ದೃಷ್ಟಾಂತದೊಂದಿಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಇದಕ್ಕೂ ಕೂಡ ಒಂದು ದೃಷ್ಟಾಂತವನ್ನು ಶ್ರೀರಾಮಕೃಷ್ಣರೇ ಕೊಟ್ಟಿದ್ದಾರೆ. ಯಾರೋ ಒಬ್ಬರ ಅಪರಿಚಿತ ಮನೆಗೆ ನಾವು ಹೋಗ್ತೇವೆ ಅಂತ ಇಟ್ಕೊಳ್ಳಿ. ಅದು ಒಬ್ಬ ಶ್ರೀಮಂತನ ಮನೆ ಅಂತ ಇಟ್ಕೊಳ್ಳಿ. ಅವನು ಒಂದು ನಾಯಿಯನ್ನು ಸಾಕಿದ್ದಾನೆ. ಆ ನಾಯಿ ನಾವು ಇನ್ನೂ ಬಾಗಿಲು ಹತ್ತಿರವಾಗಲೇ, ಗೇಟ್ ಹತ್ತಿರವಾಗಲೇ ಬೊಗಳೋದಕ್ಕೆ ಪ್ರಾರಂಭ ಮಾಡುತ್ತೆ. ನಾಯಿಗೆ ಹೆದರಿ ನಾವು ಹೊರಗಡೆಗೆ ನಿಂತ್ಕೊಳ್ತೇವೆ. ನಾಯಿ ನಮ್ಮನ್ನು ಒಳಗೆ ಬಿಡೋದಕ್ಕೆ ಬಿಡ್ತಾ ಇಲ್ಲ, ಒಳಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಈಗೇನು ಮಾಡಬೇಕು? ಅದಕ್ಕೆ ಯಜಮಾನ ನಮಗೆ ಪರಿಚಯ ಇದ್ದಾನೆ. ಯಜಮಾನನ ಹೆಸರನ್ನು ಹಿಡಿದು ನಾವು ಕೂಗಬೇಕು. ಕೂಗಿದಾಗ ಅವನು ಯಜಮಾನ ಬಂದು, ಓ ನೀವು ಬಂದಿದ್ದೀರ ಅಂತ ಅವನು ನಮ್ಮನ್ನು ಗುರುತಿಸಿ ಬಂದು ನಾಯಿಯನ್ನು ಒಂದು ಕಡೆಗೆ ಕಟ್ಟಿ ಹಾಕ್ತಾನೆ. ಸರಪಳಿಯಿಂದ ಕಟ್ಟಿ ಹಾಕ್ತಾನೆ. ಕಟ್ಟಿ ಹಾಕಿ ಮೇಲೆ ನಾವು ನಿರಾತಂಕವಾಗಿ ಒಳಗಡೆಗೆ ಪ್ರವೇಶ ಮಾಡಬಹುದು ಮನೆಗೆ. ಹಾಗೆ ಈ ಭಗವಂತನ ಸಾಮ್ರಾಜ್ಯದಲ್ಲಿ ಅವನೇ ಹೇಳಿದಂತೆ ಮಮ ಮಾಯ ದುರತ್ಯಯ, ಅವನೇ ಸಾಕಿದಂಥ ನಾಯಿ ರೀತಿಯಲ್ಲಿರ್ತಕ್ಕಂಥ ಈ ಮಾಯೆ ರೀತಿ ಇರ್ತಕ್ಕಂಥ ನಾಯಿಯನ್ನು ಅವನನ್ನು ನಾವು ಕೂಗಿ ಕರೆದಾಗ, ಅಂದರೆ ಭಜನೆ ಮಾಡಿದಾಗ, ಸಂಕೀರ್ತನೆ ಮಾಡಿದಾಗ, ನಾಮಜಪ ಮಾಡೋದ್ರ ಮೂಲಕ ಅವನನ್ನೇ ಕರೆದು ಅವನಲ್ಲಿ ನಾವು ಶರಣಾಗತರಾದಾಗ ಅವನೇ ಬಂದು ಆ ಮಾಯೆಯನ್ನು ಸರಿಸ್ತಾನೆ. ಭಗವಂತ ಅಂತ ಆಗ್ಬೋದು, ಭಗವತಿ ಅಂತ ಆಗ್ಬೋದು. ಜಗನ್ಮಾತೆಯು ಕೂಡ ಅದೇ ಆ ರೀತಿಯ ಜಗನ್ಮಾತೆ ನಾವು ಕರೆದ್ರೆ ಅವಳೇ ಈ ಮಾಯೆಯಿಂದ ನಮ್ಮನ್ನು ಪಾರು ಮಾಡ್ತಾಳೆ. ಹಾಗಾಗಿ ಮಾಯೆಯಿಂದ ಪಾರಾಗುವುದು ಈ ರೀತಿಯಾದಂಥ ಸುಲಭ ಉಪಾಯವನ್ನು ಶ್ರೀಕೃಷ್ಣನೂ ಗೀತೆಯಲ್ಲಿ ಹೇಳಿದ್ದ. ಅದನ್ನು ಶ್ರೀರಾಮಕೃಷ್ಣರು ನಮಗೆಲ್ಲ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ನಾವು ಆಶ್ರಯಿಸಿ ನಮಗೆ ಇರ್ತಕ್ಕಂಥ ಈ ಮಾಯೆ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂತ ಇನ್ನೊಂದು ಹೇಳ್ತಾರೆ. ಯಾವ್ಯಾವ ರೂಪದಲ್ಲಿರ್ತದೆ? ಆಸೆ ರೂಪದಲ್ಲಿರ್ತದೆ, ಅಪೇಕ್ಷೆ ರೂಪದಲ್ಲಿರ್ತದೆ, ಅಹಂಕಾರ ರೂಪದಲ್ಲಿರ್ತದೆ. ಇದರ ಮತ್ತು ಇನ್ನೂ ಬೇರೆ ಅಂತಂದರೆ ದಯೆ, ಕರುಣೆ ರೂಪಗಳಲ್ಲೂ ನಮ್ಮೊಳಗೆ ಸೇರಿ ನಮ್ಮನ್ನದು ಈ ಗುರಿಯಿಂದ ವಿಮುಖರನ್ನಾಗಿ ಮಾಡುತ್ತೆ. ಹಾಗಾಗಿ ಯಾವ್ಯಾವ ರೂಪದಲ್ಲಿ ಬರುತ್ತೆ ಅಂತ ಗೊತ್ತಾಯಿತು, ಹೇಗೆ ಬರುತ್ತೆ ಅಂತ ಗೊತ್ತಾಯಿತು, ಇದರ ಸೃಷ್ಟಿ ಹೇಗಾಗಿದ್ದು ಅಂತ ಗೊತ್ತಾಯಿತು. ಅದನ್ನು ನಾವು ಬಿಡಿಸ್ಕೋಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಈ ಅದ್ಭುತವಾದಂಥ ಚಿಂತನೆಯಿಂದ ನಮಗೆ ಗೊತ್ತಾಗುತ್ತೆ. ಇದನ್ನೇ ನಾವು ಭಗವಂತನನ್ನು ಆಶ್ರಯಿಸಿ ಅದರಿಂದ ಪಾರಾಗೋಣ.